ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬಹಳ ಜನ ಹೇಳ್ತಾರೆ, ನನಗೆ ಕಾನ್ಫಿಡೆನ್ಸೇ ಇಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಯುವಕ ಯುವತಿಯರಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ. ಯಾರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಅನ್ನೋದು ಉಕ್ಕಿ ಹರಿಯಬೇಕಾಗಿತ್ತೋ ಅಂತಹ ವಯಸ್ಸಿನ ಹುಡುಗ ಹುಡುಗಿಯರು ಆತ್ಮವಿಶ್ವಾಸವೇ ಇಲ್ಲ ಅಂತ ಹೇಳಿದಾಗ ಆಶ್ಚರ್ಯವಾಗುತ್ತೆ, ಬೇಸರವಾಗುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಆತ್ಮವಿಶ್ವಾಸದ ಬಗ್ಗೆ ಕೆಲವು ಸಣ್ಣ ಪುಟ್ಟ ಸಂಗತಿಗಳನ್ನು ಹೇಳ್ತೀನಿ. ನಾವು ಈ ರೀತಿಯಿಂದ ಯೋಚನೆ ಮಾಡಿರಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಯಾಕೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ? ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ಒಳ್ಳೆಯ ಕುಟುಂಬದಿಂದ ಬಂದಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೂ ಆತ್ಮವಿಶ್ವಾಸ ಇಲ್ಲ ಅಂತಾರೆ. ಯಾಕೆ ಅಂದರೆ ಅವರಿಗೆ ಆತ್ಮವಿಶ್ವಾಸ ಹೊಂದೋದು ಹೇಗೆ ಎನ್ನುವುದರ ಅರಿವು ಆಗಿರಲ್ಲ. ಅಂದರೆ ಕೇವಲ ಮಾತುಗಳಲ್ಲಿ ಆತ್ಮವಿಶ್ವಾಸ ಸಿಗಲ್ಲ, ವರ್ತನೆಯಲ್ಲಿ ಸಿಗತ್ತೆ, ಅನುಭವದಲ್ಲಿ ಸಿಗತ್ತೆ. ನಾವು ಆತ್ಮವಿಶ್ವಾಸವನ್ನು ಹೊಂದಬೇಕು ಅಂತ ಎಷ್ಟು ಮೋಟಿವೇಶನ್ ವಿಡಿಯೋ ನೋಡಿದ್ರೂ ಆತ್ಮವಿಶ್ವಾಸ ಬರಲ್ಲ. ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಗೊತ್ತಾ? ನಾವು ನಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರ ಮೂಲಕ. ನಾವು ನಮಗೆ ಕೊಟ್ಟ ಮಾತುಗಳಿರುತ್ತೆ, ಬೇಕಾದಷ್ಟು ಮಾತುಗಳು ನಾವು ನಮಗೆ ಕೊಟ್ಟಂಥದ್ದು. ಸಣ್ಣ ಉದಾಹರಣೆ, ಬೆಳಿಗ್ಗೆ ಬೇಗ ಏಳಬೇಕು ಅನ್ನುವಂಥದ್ದಿರಬಹುದು, ಒಳ್ಳೆಯ ಆಹಾರ ಸೇವಿಸಬೇಕು ಅನ್ನುವಂಥದ್ದು ಇರಬಹುದು, ವಾಕಿಂಗು ಯೋಗ ಮಾಡ್ತೀನಿ ಅನ್ನುವಂಥದ್ದು ಇರಬಹುದು, ಅಥವಾ ನಾನು ಹೀಗೆ ಪ್ರತಿಕ್ರಿಯಿಸ್ತೀನಿ, ಹೀಗೆ ಮಾಡ್ತೀನಿ ಅಂತ ನಮಗೆ ನಾವೇ ಹೇಳಿಕೊಳ್ಳುವ ಮಾತಿದೆಯಲ್ಲ, ಅದನ್ನು ನಾವು ಈಡೇರಿಸಿದಾಗ ಅದು ಆತ್ಮವಿಶ್ವಾಸದ ಬೀಜ. ನಾವು ನಮಗೆ ಕೊಟ್ಟಂತಹ ಸಣ್ಣ ಪುಟ್ಟ ಮಾತುಗಳನ್ನೇ ಆಗಲಿ ಈಡೇರಿಸಿಕೊಂಡಾಗ ಆಗ ಕನ್ವಿನ್ಸ್ ಆಗುತ್ತೆ ಮನಸ್ಸು. ಓ, ನೀನು ಅಂದ್ಕೊಂಡಿದ್ದೆಲ್ಲ ಮಾಡ್ತೀಯಾ ಅಂತ ನಮಗೆ ನಮ್ಮ ಬಗ್ಗೆ ಒಂದು ಮೆಚ್ಚುಗೆಯ ಶಹಬಾಸ್ ಸಿಕ್ಕೋಗುತ್ತೆ. ಅಂದರೆ ನಾವೇನು ಮಾಡ್ತೀವಿ, ನಾನು ಬೇಗ ಹೇಳ್ದೆ ಹೋದರೆ ಏನೂ ತೊಂದರೆ ಇಲ್ಲ, ಅಂದಿದ್ದೆ ನಾ ಹೋಗ್ತೀನಿ ಅಂತ, ಆದರೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಮಾಡದೇ ಇರೋದಕ್ಕೆ ಕಾರಣಗಳನ್ನು ಹೇಳ್ತಾ ಬರ್ತೀವಿ. ಅಂದರೆ ಮಾಡದೇ ಇರೋದಕ್ಕೆ ನಾವು ಕಾರಣಗಳನ್ನು ಹೇಳ್ತೀವಿ, ಸಮರ್ಥನೆಗಳನ್ನು ಕೊಡ್ತಾ ಬರ್ತೀವಿ. ಆದರೆ ಯಾವತ್ತೂ ನಾನು ಹೀಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ ಎನ್ನುವುದನ್ನು ಒಪ್ಕೊಳ್ಳೋದೇ ಇಲ್ಲ. ಮನಸ್ಸಿಗೆ ಅಲ್ಲಿ ದ್ವಂದ್ವ ಶುರುವಾಗಿ ಹೋಯಿತು. ಮಾಡ್ತೀನಿ ಅಂತೀವಿ, ಮಾಡಲ್ಲ. ನಮಗೆ ನಾವು ಕೊಟ್ಟಂತಹ ಪ್ರಾಮಿಸ್ಗಳನ್ನು ನಾವು ಉಳಿಸ್ಕೊಳ್ಳಲ್ಲ. ನಾವು ಬೇರೆಯವರ ಬಗ್ಗೆ ಆತ್ಮವಿಶ್ವಾಸವನ್ನು, ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಯಾವಾಗ? ಅವರು ಕೊಟ್ಟ ಮಾತನ್ನು ಪರಿಪಾಲಿಸಿದ್ರೆ ಅಲ್ವಾ? ಇದು ನಮಗೂ ಅನ್ವಯಿಸುತ್ತೆ. ನಾವು ನಮಗೆ ಕೊಟ್ಟ ಮಾತುಗಳಿದೆಯಲ್ಲ, ಇದನ್ನು ಬಹಳ ಸಂದರ್ಭಗಳಲ್ಲಿ ನಾನು ಹೇಳ್ತೀನಿ, ಬಹಳ ಒಂದು ವೇದಿಕೆಗಳ ಮೇಲೆ ಹೇಳ್ತೀನಿ. 4 ಜನ ಸೇರಿದಲ್ಲಿ ಯಾವಾಗಲೂ ನನ್ನ ಒಂದು ಮಾತು ಏನಾದರೂ ಹೇಳೋದಾದರೆ, ದಯವಿಟ್ಟು ನೀವು ಕೊಟ್ಟ ಮಾತುಗಳನ್ನು ನೀವು ಉಳಿಸ್ಕೊಳ್ಳಿ ಅಂತ. ಬೇರೆಯವ್ರಿಗೆ ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳಿ ಅನ್ನೋದಕ್ಕಿಂತ ನಾವು ನಮಗೆ ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಆಗ ಬೇರೆಯವರಿಗೆ ಕೊಟ್ಟ ಮಾತು, ನಮಗೆ ಕೊಟ್ಟ ಮಾತು ಅನ್ನೋ ವ್ಯತ್ಯಾಸವೇ ಇರಲ್ಲ. ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಂತಹ ಒಂದು ಗಟ್ಟಿತನ ಬರೋದಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮ ವ್ಯಕ್ತಿತ್ವಕ್ಕೆ ಅಂತಹ ಗಟ್ಟಿತನ ಬರುತ್ತೋ ಆತ್ಮವಿಶ್ವಾಸ ಅನ್ನೋದು ಅದರ ಬೈ ಪ್ರಾಡಕ್ಟಾಗಿ ಬಂದ್ಬಿಡುತ್ತೆ. ಆತ್ಮವಿಶ್ವಾಸಕ್ಕಾಗಿ ನಾನು ಏನೂ ಎಫರ್ಟೇ ಹಾಕಬೇಕಾಗಿಲ್ಲ, ಆತ್ಮವಿಶ್ವಾಸ ತನ್ನಿಂದ ತಾನೇ ಬರುತ್ತೆ. ಯಾವಾಗ ಅಂದರೆ ನಾನು ನನ್ನ ಮಾತುಗಳನ್ನು ಕ್ರಿಯೆಯಲ್ಲಿ ತಂದುಕೊಂಡಾಗ. ಏನು ಕ್ರಿಯೆಯಲ್ಲಿ ತಂದುಕೊಳ್ಳೋದು ಅಂದರೆ, ನಾನು ಬೆಳಿಗ್ಗೆ ಬೇಗ ಏಳಬೇಕು ಅನ್ನೋದು ನನ್ನ ಆಲೋಚನೆ, ಬೇಗ ಏಳಬೇಕು ಅನ್ನೋದು ನನ್ನ ದೃಢ ಸಂಕಲ್ಪ. ಬೆಳಿಗ್ಗೆ ಬೇಗ ಎದ್ದಾಗ ಏನೆಲ್ಲ ಆಗುತ್ತೆ ಎನ್ನುವುದು ನನ್ನನ್ನು ನಾನು ಕನ್ವಿನ್ಸ್ ಮಾಡಿಕೊಂಡ ವಿಧಾನ. ಆದರೆ ಇವು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬೆಳಿಗ್ಗೆ ಏಳ್ತೀನಲ್ಲ, ಅದು ಕ್ರಿಯೆ. ಅಲ್ಲಿಗೆ ಕನ್ವಿನ್ಸ್ ಆಗೋದು. ಪ್ರತಿ ಒಂದು ಆಲೋಚನೆ ಕೂಡ ಭಾವನೆಗಳಾದಾಗ ಅಥವಾ ಎಷ್ಟೇ ಒಂದು ಇಚ್ಛಾಶಕ್ತಿಯನ್ನು ಉಪಯೋಗಿಸಿದ್ರೂ ಅದು ವರ್ತನೆಯಲ್ಲಿ, ಕ್ರಿಯೆಯಲ್ಲಿ
ಹೊರಹೊಮ್ಮಿದಾಗ ಮಾತ್ರವೇ ಅದರ ನಿಜವಾದ ಪರಿಣಾಮವನ್ನು ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಕೇವಲ ಮಾತಾಡ್ತೀವಿ. ಕೇವಲ ಮಾತಾಡೋದ್ರಿಂದ ಯಾವ ಆತ್ಮವಿಶ್ವಾಸವೂ ಬರಲ್ಲ. ತುಂಬ ಜನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವರಲ್ಲಿ ಯಾವ ಆತ್ಮವಿಶ್ವಾಸವೂ ಇಲ್ಲ. ಸಣ್ಣ ಪುಟ್ಟ ಸಂದರ್ಭಗಳಿಗೂ ಸಣ್ಣ ಪುಟ್ಟ ಸೋಲುಗಳಿಗೂ ಹೆದರಿ ಬಿಡ್ತಾರೆ. ಆದರೆ ನಾವು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಆತ್ಮವಿಶ್ವಾಸ ಅನ್ನೋದು ನಮ್ಮ ಕಾಲ ಬುಡದಲ್ಲಿ ಬಿದ್ದುಬಿಟ್ಟಿರುತ್ತೆ. ಯಾಕೆಂದರೆ ನಮಗೆ ಖಂಡಿತ ಗೊತ್ತಿರುತ್ತೆ, ನನ್ನ ಆಲೋಚನೆಗಳು ಭಾವನೆಗಳಾಗಿ, ಭಾವನೆಗಳು ಸಂಕಲ್ಪವಾಗಿ, ಸಂಕಲ್ಪ ಅನ್ನುವುದು ಕ್ರಿಯೆಯಾಗಿ ಹೊರಹೊಮ್ಮಿಯೇ ಹೊಮ್ಮತ್ತೆ. ಹಾಗಾಗಿ ನನಗೆ ಯಾವುದೂ ಕೂಡ ಕಷ್ಟವಲ್ಲ. ಯಾವಾಗ ನಮಗೆ ಯಾವುದೂ ಕಷ್ಟವಲ್ಲ ಅಂತ ದೃಢವಾಯಿತೋ ಅದನ್ನು ಮೀರಿದ ಆತ್ಮವಿಶ್ವಾಸ ಬೇರೆ ಇಲ್ಲವೇ ಇಲ್ಲ. ಜೀವನದ ಎಲ್ಲ ಯಶಸ್ಸು ನಿಂತಿರುವುದು ನಮ್ಮ ಮೇಲೆ ನಮಗೆ ಇರುವ ನಂಬಿಕೆಯಿಂದ. ನಮ್ಮ ಮೇಲೆ ನಮಗೆ ಇರುವ ನಂಬಿಕೆಯೇ ಎಲ್ಲದಕ್ಕೂ ಕಾರಣ ಆಗುತ್ತೆ. ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ಳೋದ್ರಿಂದ ಹಿಡಿದು, ಹಣ ಗಳಿಸುವುದರಿಂದ ಹಿಡಿದು, ಆರೋಗ್ಯದವರೆಗೆ ಪ್ರತಿಯೊಂದು ನಿಂತಿರೋದು ನಮಗೆ ನಮ್ಮ ಮೇಲೆಯೇ ಇರುವಂತಹ ವಿಶ್ವಾಸ. ನಮಗೆ ನಮ್ಮ ಮೇಲೆ ಇರುವಂತಹ ವಿಶ್ವಾಸ ಯಾವಾಗಲೂ ಉಳ್ಕೊಳ್ಬೇಕು ಅಂದರೆ ಯಾವಾಗಲೂ ನಾವು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕು. ಒಂದು ಸಾರಿ ಉಳಿಸ್ಕೊಂಡೆ, 2 ಸಾರಿ ಉಳಿಸ್ಕೊಂಡೆ ಅಲ್ಲವೇ ಅಲ್ಲ, ಅದು ನಿರಂತರವಾದ ಅಭ್ಯಾಸವಾಗಿ ಬಿಡಬೇಕು. ಎಂಥ ಮಾತುಗಳೇ ಇರಲಿ, ನಾನು ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದು ಜೀವನದ ಬಹುದೊಡ್ಡ ಸಾಧನೆ ಅಂತ ನಾನು ಭಾವಿಸ್ಕೋತೀನಿ. ನಾವು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು. ಬೇರೆಯವರಿಗೆ ಕೊಟ್ಟ ಮಾತು ಖಂಡಿತ ಅಲ್ಲ, ನಮಗೆ ಕೊಟ್ಟ ಮಾತು. ನಿಮಗೆ ಆಶ್ಚರ್ಯ ಆಗಬಹುದು, ಆದರೆ ಸ್ವಲ್ಪ ವಿಚಾರ ಮಾಡಿ ಕೂಲಂಕುಷವಾಗಿ ಗಮನಿಸಿ ನೋಡಿ, ನಾವು ನಮಗೆ ಕೊಟ್ಟ ಮಾತುಗಳನ್ನು ಎಷ್ಟು ಉಳಿಸ್ಕೊಳ್ತೀವಿ ಮತ್ತು ಎಷ್ಟನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅಂತ. ನಮ್ಮನ್ನೇ ನಾವು ಅವಲೋಕಿಸಿಕೊಳ್ಳೋದಕ್ಕೆ ಕೂಡ ಇದು ಬಹು ಮುಖ್ಯವಾದದ್ದು. ಭರವಸೆ ಇಂತಹ ಅನೇಕ ಸಂಗತಿಗಳ ಮೂಲಕ, ಏಕೆಂದರೆ ಇವೆಲ್ಲ ನಿತ್ಯ ಜೀವನದಲ್ಲಿ ನಡೀತಾ ಇರುವಂಥ ಸಣ್ಣ ಪುಟ್ಟ ಸಂಗತಿಗಳು, ನಮ್ಮ ಮನಸ್ಸಿನಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ದ್ವಂದ್ವಗಳು, ಗೊಂದಲಗಳು, ಇವುಗಳನ್ನೆಲ್ಲ ಹೇಗೆ ನಿವಾರಿಸಿಕೊಳ್ತಾ ನಾವು ಯಶಸ್ಸಿನತ್ತ ಸಾಗಬಹುದು ಅನ್ನೋದನ್ನೇ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಭರವಸೆ ಸಣ್ಣ ಸಂಗತಿಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ದೃಢವಾಗಿ ನಂಬಿದೆ ಮತ್ತು ಆ ನಿಟ್ಟಿನಲ್ಲಿಯೇ ಪ್ರಯತ್ನ ಪಡ್ತಾ ಇದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನರಿಗೆ ಭರವಸೆಯನ್ನು ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ಹಾಕೋದಕ್ಕೆ ಮರಿಬೇಡಿ. ನಮಸ್ಕಾರ.